14ನೇ ವಾರದ ಸಂತೋಷಿ ಮಾತಾ ವ್ರತ ಇವತ್ತು. ದೇವ್ರು ಹೂ ಬೀಳಿಸ್ಬಿಟ್ಟು ವರ ಕೊಟ್ಬಿಟ್ರು ಅನ್ಸುತ್ತೆ. ಏನೋ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಈ ಜರ್ನಿಲಿ ನಾನು ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಮತ್ತೆ ನನ್ನ ಮಕ್ಕಳು ಸುನೀಲು ಎಲ್ಲ. ಯಾಕಂದ್ರೆ ಊಟದಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ, ಎಸ್ಪೆಷಲಿ ಶುಕ್ರವಾರದ ದಿನ. ಇಂಗು ತೆಂಗು ಇದ್ರೆ ಮಂಗನು ಅಡ್ಗೆ ಮಾಡುತ್ತಂತೆ ಅನ್ನೋ ಗಾದೆ ಏನೋ ಇದೆ. ಆದ್ರೆ ಇಲ್ಲಿ ನಾವ್ ಇಂಗು ತೆಂಗು ಅಲ್ಲ, ಹುಳಿ ಉಪಯೋಗಿಸಂಗಿಲ್ಲ ಶುಕ್ರವಾರದ ದಿವಸ. ಅಡಿಗೆಗೆ ಟೊಮೊಟೊ, ಹುಣಸೆ ಹಣ್ಣು, ನಿಂಬೆ ಹಣ್ಣು ಎಲ್ಲ ಎಷ್ಟು ನೆಸೆಸಿಟಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಆದ್ರೆ ಅದೆಲ್ಲ ಇಲ್ದೇನು ಅಡಿಗೆ ಮಾಡ್ಬೋದು. ನಾನ್ ಮಾಡ್ತಾ ಇದ್ದೀನಿ. ಚೆನ್ನ ಮಸಾಲ ಮಾಡೋದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಚಕ್ಕೆ, ಲವಂಗ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಗ್ರೈಂಡ್ ಮಾಡಿರೋದು ಹಾಕಿ ಫ್ರೈ ಮಾಡಿ, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನ ಮಸಾಲ ಪೌಡರ್ ಹಾಕ್ಬೇಕು. ಆದ್ರೆ ಚೆನ್ನ ಮಸಾಲ ಪೌಡರ್ ಅಲ್ಲಿ ಡ್ರೈ ಮ್ಯಾಂಗೋ ಕೂಡ ಆಡ್ ಆಗಿರುತ್ತೆ. ಸೊ ಅದು ಹುಳಿ ಅಲ್ವಾ, ಅದಕ್ಕೆ ನಾನು ಹಾಕ್ತಾ ಇಲ್ಲ. ನಾನ್ ಹಾಕಿದ್ದು ಮಟನ್ ಮಸಾಲ ಪೌಡರ್. ಆ ಮಟನ್ ಮಸಾಲದಲ್ಲಿ ನಾನ್ ವೆಜ್ ಏನು ಇರಲ್ಲ, ಬರೀ ಮಸಾಲ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಕೂಡ ಚೆನ್ನಾಗಿ ಯೂಸ್ ಮಾಡಬಹುದು. ಚೆನ್ನಾಗಿ ಕುಕ್ಕರ್ ಅಲ್ಲಿ ಬೆಂದ್ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮಿನ ಹಾಲಲ್ಲಿ ನೆನೆಸಿ ಅದನ್ನ ಗ್ರೈಂಡ್ ಮಾಡಿ, ಅದಕ್ಕೇನೆ ಬೆಂದಿರೋ ಚೆನ್ನಾನು ಹಾಕಿ ಗ್ರೈಂಡ್ ಮಾಡಿ ಮಸಾಲಾ ಜೊತೆಗೆ ಹಾಕ್ಬಿಟ್ರೆ ಗೊಜ್ಜು ತರ ಚೆನ್ನಾಗಾಗತ್ತೆ. ಚೆನ್ನಾಗೇ ಆಗಿತ್ತು. ಇನ್ನು ನಾನು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ವಾಂಗಿಬಾತು ಅಷ್ಟೇ, ನಾನು ಹುಳಿ ಬೀಳ್ದೆ ವಾಂಗಿಬಾತ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಮಾರು ದಿವಸದಿಂದ ಮಾಡ್ತಾ ಇದ್ದೀನಿ ಇದನ್ನ. ಬರೀ ತರಕಾರಿ ಎಲ್ಲ ಯಾವ ತರಕಾರಿ ಹಾಕ್ತಿವಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಮನೆಯಲ್ಲಿ ಮಾಡಿರೋ ಮಸಾಲ ಹಾಕಿದ್ರೆ ಪೌಡರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ವಿತೌಟ್ ಹುಣಸೆ ಹಣ್ಣು ಹುಳಿ ಏನು ಇಲ್ಲದೆ ಚೆನ್ನಾಗಿ ಬಾತ್ ತರ ಬರುತ್ತೆ. ಸೊ ಇದನ್ನೆಲ್ಲ ಲಂಚ್ಗೆ ಪ್ಯಾಕ್ ಮಾಡ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಪೂಜೆ ಮಾಡ್ತಿರೋಳು, ನಾನು ಏನು ಬೇರೆ ತಿನ್ನಲ್ಲ, ಸ್ವೀಟ್ ಏನಾದ್ರು ಮಾಡ್ಕೊಂಡು ತಿನ್ನೋದು. ಇವತ್ತು ರವೆ ಸಜ್ಜಿಗೆ ತರ ಮಾಡ್ಕೊತಾ ಇದ್ದೀನಿ. ಬನ್ಸಿ ರವೆ, ಗೋಡಂಬಿ, ಬಾದಾಮಿ ಮತ್ತೆ ಒಂದು ಕಾಯಿ ಚೂರುಗಳನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಸೈಡ್ಗೆ ಎತ್ತಿಟ್ಟು ಅದೇ ಪಾತ್ರೆಯಲ್ಲಿ ಬಾಳೆಹಣ್ಣನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂದ್ರೆ ಸ್ವೀಟ್, ಬೆಲ್ಲನೋ ಶುಗರು ಎಲ್ಲ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ಬಾಳೆಹಣ್ಣಲ್ಲೇ ಸ್ವೀಟ್ ಬರುತ್ತಲ್ಲ ಅದು ಫ್ರೈ ಮಾಡಿ ನೀರು ಕುದಿ ಬಂದ್ಮೇಲೆ ಅದಕ್ಕೆ ರವೆ ಮತ್ತೆ ಅದಕ್ಕೆ ಕೊನೆಗೆ ಬೆಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಮನೆ ಮುಂದೆ ಬಿಟ್ಟಿರೋ ರೋಸ್ ಗಿಡದಲ್ಲಿ ರೋಸ್ ಹೂ ತಗೊಂಡು ನಮ್ಮ ದೇವ್ರಿಗೆ ಇಡೋಣ ಅಂತ ನಾನು ಹೊರಟಿದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿ ನಮ್ಮ ಪೂಜೆ ಮುಗಿಸಿ ನಮ್ಮ ಪ್ರಸಾದನೂ ತಿಂದು ನಮ್ಮ ಹೊಟ್ಟೆನೂ ತುಂಬಿಸ್ಕೊಂಡಿದ್ದಾಯ್ತು.